ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೋರ್ಟರ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಜನ ಡಿ ಎಮ್ ಮಾಡಿ ಕೇಳ್ತಾ ಇದ್ದೀರಾ, ಬ್ರೋ ಪೋರ್ಟರ್ ಮಾಡ್ತಾ ಇದ್ದೀನಿ, ನಾನು ಅಂಕಲ್ ಡೆಲಿವರಿ ಮಾಡ್ತಾ ಇದ್ದೀನಿ, ನಾನು ಮಾಡ್ಬೋದಾ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇದೆ. ಬೈಕ್ ಟ್ಯಾಕ್ಸಿ ಮಾತ್ರ ಮಾಡಂಗಿಲ್ವಾ, ಇಲ್ಲ ಪೋರ್ಟರು ಮಾಡಂಗಿಲ್ವಾ, ಇಲ್ಲ ಅಂಕಲ್ ಡೆಲಿವರಿ ಮಾಡಂಗಿಲ್ವಾ ಅಂತ ತುಂಬ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಏನಕ್ಕಪ್ಪ ಬರುತ್ತೆ ಅಂತ ಅಂದರೆ ಜುಲೈ 4ನೇ ತಾರೀಕು ಈ ಸಂಘಟನೆ ಇರುತ್ತಲ್ಲ, ಆಟೋ ಸಂಘಟನೆ, ಕ್ಯಾಬ್ ಸಂಘಟನೆ, ಅವರೆಲ್ಲ ಹೋಗ್ಬಿಟ್ಟು ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕ್ಬಿಟ್ಟು ಅವರ ಬೇಡಿಕೆಗಳನ್ನ ಇಡ್ತಾರೆ. ಅವಾಗ ಸಾರಿಗೆ ಇಲಾಖೆಯಿಂದ ಕೂಡ ಒಂದು ಆದೇಶ ಹೊರಡಿಸ್ತಾರೆ. ನಾಳೆಯಿಂದ ಫುಲ್ಲು ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು, ಪೋರ್ಟರ್ ಮಾಡ್ತಾ ಇರೋರು ಇವ್ರನ್ನೆಲ್ಲನೂ ಹಿಡಿದ್ಬಿಟ್ಟು ಫೈನ್ ಹಾಕತ್ತರ ಒಂದು ಆದೇಶ ಹೊರಡಿಸ್ತಾರೆ. ಅದರಿಂದಾಗಿ RTOದವರು ಕೂಡ ಒಂದು 11 ತಂಡ ರಚನೆ ಮಾಡ್ಕೊಂಡು 11 ತಂಡನೂ ಕೂಡ ನಿನ್ನೆ ಕಾರ್ಯಾಚರಣೆ ಮಾಡಿದ್ದಾರೆ. ನಿನ್ನೆ ಕಾರ್ಯಾಚರಣೆ ಮಾಡ್ಬಿಟ್ಟು ಏನಿಲ್ಲ ಅಂದ್ರೂ ಒಂದು 129 ಬೈಕ್ನ ಆಲ್ರೆಡಿ ಇವಾಗ ಸೀಸ್ ಮಾಡಿದ್ದಾರೆ. ನಿನ್ನೆ ಅಷ್ಟೊತ್ತಿಗೆ ಆಲ್ರೆಡಿ 129 ಬೈಕ್ನ ಸೀಸ್ ಮಾಡಿದ್ದಾರೆ. ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಜೊತೆಯಲ್ಲಿ ಪೋರ್ಟರ್ ಮಾಡ್ತಾ ಇರೋರ್ನು ಕೂಡ ಎಷ್ಟೊಂದು ಬೈಕ್ಗಳು ಕೂಡ ಸೀಸ್ ಆಗಿದೆ. ಈ ಪೋರ್ಟರ್ ಮಾಡ್ತಾ ಇರೋರು ಹೇಗೆ ಗೊತ್ತಾಗುತ್ತೆ ಅನ್ನೋದು ನೀವು ಡೌಟ್ ಬಂದೇ ಬರುತ್ತೆ. ಈಗ ನಾವು ಪೋರ್ಟರ್ ಮಾಡ್ತಾ ಇರ್ತೀವಿ, ಸಿವಿಲ್ ಡ್ರೆಸ್ ಅಲ್ಲಿ ಇರ್ತೀವಿ, ಯೂನಿಫಾರ್ಮ್ ಏನು ಹಾಕೊಂಡ್ರಲ್ಲ, ಆದ್ರೂ ಕೂಡ ಅವ್ರಿಗೆ ಹೇಗಪ್ಪ ಗೊತ್ತಾಗುತ್ತೆ ಅಂತ ಅಂದ್ರೆ ಎಷ್ಟೊಂದು ಜನ ಹಿಂಗೊಂದು ಗುಂಪು ಕಟ್ಕೊಂಡು ಏನ್ ಮಾಡ್ತಾರೆ ಅಂತ ಅಂದ್ರೆ ಫುಲ್ ಬೈಕ್ ಟ್ಯಾಕ್ಸಿ ಅವ್ರನ್ನು ಬುಕ್ ಮಾಡ್ತಾರೆ. ಜೊತೆಯಲ್ಲಿ ಪೋರ್ಟರ್ನು ಕೂಡ ನಿನ್ನೆ ಎಷ್ಟೊಂದು ಜನ ಬುಕ್ ಮಾಡಿ ಕರ್ಸ್ಬಿಟ್ಟು ಇಡಿಸ್ಬಿಟ್ಟು RTO ಹತ್ರ ಎಷ್ಟೊಂದು ಗಾಡಿಗಳು ಕೂಡ ಸೀಸ್ ಆಗಿದೆ. ಸೊ ಅದರಿಂದಾಗಿ ಅಂದ್ರೆ ಇವಾಗ ನಾವು ಗೊತ್ತಿಲ್ಲದೆ ಹೋಗಿ ಪೋರ್ಟರ್ ಮಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ಪೋರ್ಟರ್ ಮಾಡೋಕ್ಕಲ್ಲ. ಈ ತರ ಕರ್ಸ್ಬಿಟ್ಟು ಈ ತರ ಬೈಕ್ ಸೀಸ್ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ಯಾರು ಕೂಡ ಇವಾಗ ಸದ್ಯದ ಸಿಚುವೇಶನ್ ಅಲ್ಲಿ ಪೋರ್ಟರು ಆಗಲಿ ಅಂಕಲ್ ಡೆಲಿವರಿ ಆಗಲಿ ಅವನು ಕೂಡ ನೀವು ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಆಲ್ರೆಡಿ ಪೋರ್ಟರಲ್ಲಿ ಆರ್ಡರ್ಗಳು ಆಲ್ರೆಡಿ ತುಂಬಾ ಕಮ್ಮಿ ಬರ್ತಾ ಇದಾವೆ. ದುಡಿತಾ ಇರೋದೇ 1,000 ದುಡಿತಾ ಇದೀವಿ ಅಂತ ಅನ್ಕೊಂಡ್ರು ಒಂದು 10 ದಿವಸ ದುಡಿಯೋದೆಲ್ಲ ಬರೀ ತಗೊಂಡೋಗಿ ಅವ್ರಿಗೆ ಇಡಬೇಕಾಗುತ್ತೆ. ಜೊತೆಯಲ್ಲಿ ಬೈಕ್ ಕೂಡ ಸೀಸ್ ಮಾಡ್ತಾರೆ, 10,000 ಫೈನ್ ಕಟ್ಟಬೇಕಾಗುತ್ತೆ. ಅದರಿಂದಾಗಿ ಸದ್ಯ ಸಿಚುವೇಶನ್ ಅಲ್ಲಿ ಸ್ನೇಹಿತರೆ, ದಯವಿಟ್ಟು ಯಾರನ್ನು ಕೂಡ ಪೋರ್ಟರ್ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇತ್ತು, ಪೋರ್ಟರ್ ಏನಕ್ಕೆ ಮಾಡಂಗಿಲ್ಲ ಅಂತ. ಪೋರ್ಟರ್ ಏನಕ್ಕಪ್ಪ ಮಾಡಂಗಿಲ್ಲ ಅಂತ ಅಂದ್ರೆ ಅದು ಕೂಡ ಇದು ಲಗೇಜ್ ಕ್ಯಾಟಗರಿಗೆ ಬರುತ್ತೆ. ಅಂದ್ರೆ ಇವಾಗ ಲಗೇಜ್ ಎಲ್ಲ ತಗೊಂಡು ಮಾಡ್ತಾ ಇರ್ತಾರಲ್ಲ, ಸೊ ಇದು ಇವ್ರು ಹೇಳ್ತಾ ಇರೋ ಪ್ರಕಾರ ವೈಟ್ ಬೋರ್ಡ್ ಅಲ್ಲಿ ಲಗೇಜ್ ಕೂಡ ತಗೊಂಡೋಗಿಲ್ಲ. ಲಗೇಜ್ ಮಾಡಿ ಅಂದ್ರೆ ನಮಗೆ ಈಗ ಆಟೋದವ್ರು ಲಗೇಜ್ ಆಟೋ ಇರುತ್ತಲ್ಲ, ಅವರಿಗೆಲ್ಲ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಗ್ತದೆ ಅಂತ ಹೇಳಿ ಕಂಪ್ನಿ ಕೊಡ್ತಾರೆ. ಜೊತೆಯಲ್ಲಿ ಪೋರ್ಟರ್ಗೆ ಯಾವುದೇ ಆದಂತ ಅಪ್ರೂವಲ್ ಸಿಕ್ಕಿಲ್ಲ ನಮ್ಮ ಗೌರ್ಮೆಂಟ್ ಕಡೆಯಿಂದಾಗ್ಲಿ, ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದನೇ ಆಗ್ಲಿ ಪೋರ್ಟರ್ಗೆ ಯಾವುದೇ ಆದಂತ ಅಪ್ರೂವ್ ಇಲ್ಲ. ಜೊತೆಯಲ್ಲಿ ಪೋರ್ಟರ್ ಕಂಪ್ನಿಯವ್ರಿಗೆ ಈ ತರ ಫೋನ್ ಮಾಡಿ ಕೇಳಿದ್ರೆ, ಈಗ ನಾವು ಪೋರ್ಟರ್ ಮಾಡಕ್ಕೆ ನಿಮ್ಮ ಹತ್ರ ಏನಾರು ಲೈಸೆನ್ಸ್ ಇದೆಯಾ, ಇಲ್ಲ ಅಂದ್ರೆ ಈ ತರ RTOದವ್ರು ಹಿಡಿತಾ ಇದಾರೆ ಅಂತ ಫೋನ್ ಮಾಡಿ ಕೇಳಿದ್ರೆ ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದ್ರೆ, ನಾವೇನಾದ್ರು ನಿಮ್ಗೆ ಪೋರ್ಟರ್ ಮಾಡಿ ಅಂತ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಜೊತೆಯಲ್ಲಿ RTOದವ್ರು ಇಟ್ಕೊಂಡ್ರೆ ನಾವು ಯಾವುದೇ ಆದಂತ ನೀವು ಚಲನ್ ತಗೊಂಡಾಗ ನಾವು ಚಲನ್ ಕೊಟ್ಬಿಟ್ಟು ನಾವು ಚಲನ್ ಕೊಟ್ರೆ ನೀವು ಕೊಡ್ತಿರೋ ದುಡ್ಡು ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾ ಇರೋದು, ನೀವು ನಿಮ್ಮ ರಿಸ್ಕ್ ಮೇಲೆ ನೀವು ಡ್ಯೂಟಿ ಮಾಡ್ಬೋದು. ಇಲ್ಲಿ ಬಂದು ನಾವು ಯಾರಿಗೂ ಕೂಡ ನಾವು ಬಲವಂತ ಮಾಡ್ತಾ ಇಲ್ಲ. ನೀವು ಬಂದು ನೀವು ಏನಾದ್ರು ಡ್ಯೂಟಿ ಮಾಡಿ, ನೀವು ಡ್ಯೂಟಿ ಮಾಡಿದ್ರೆ ನಾವು 20% ಕಮಿಷನ್ ತಗೊಂತೀವಿ ಅನ್ನೋ ಉಡಾಫೆ ಮಾತಲ್ಲಿ ಪೋರ್ಟರ್ ಕಸ್ಟಮರ್ ಕೇರ್ ಇರ್ತಾರಲ್ಲ, ಅವರು ಉತ್ತರಿಸ್ತಾ ಇದ್ದಾರೆ. ಇದಿಷ್ಟು ಪೋರ್ಟರ್ ಕಡೆಯಿಂದ ಬರ್ತಾರ ಉತ್ತರ. ಅಂದ್ರೆ ಇಲ್ಲಿ ಯಾವುದೇ ಕಂಪ್ನಿ ಬಂದು ನಮಗೂ ಕೂಡ ನಮ್ಮ ಸಪೋರ್ಟ್ಗೆ ನಿಂತ್ಕೊಳ್ತಾ ಇಲ್ಲ. ಈಗ ನಾವು 10 ದಿವಸ ಡ್ಯೂಟಿ ಮಾಡಿ ಫುಲ್ಲು ತಗೊಂಡೋಗಿ ಅವರಿಗೆ ಫೈನ್ ಕಟ್ಟಬೇಕು ಅಂದ್ರೆ ಇದು ಖಂಡಿತ ಆಗಲ್ಲ. ಸೊ ಅದರಿಂದ ಸ್ನೇಹಿತರೆ, ಸದ್ಯಕ್ಕಂತೂ ಪೋರ್ಟರ್ ಅಂಕಲ್ ಡೆಲಿವರಿ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ನೀವು ದಯವಿಟ್ಟು ಯಾರು ಕೂಡ ಸದ್ಯದ ಸಿಚುವೇಶನ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಅವ್ರು ಯಾರೋ ಕಮಿಷನ್ ತಿನ್ನೋಕ್ಕೋಸ್ಕರ ಇವಾಗ ನಾವು ಹೋಗಿ ನಾವು ರಿಸ್ಕ್ ತಗೊಳಕ್ಕಾಗಲ್ಲ. ಅದರಿಂದಾಗಿ ಯಾರೇ ಆದರೂ ಕೂಡ ಸದ್ಯದಲ್ಲಿ ಪೋರ್ಟರ್ನ ಮಾಡಬೇಡಿ ಸ್ನೇಹಿತರೆ. ಯಾರು ಡೆಲಿವರಿ ಪಾರ್ಟ್ನರ್ಸ್ನೇ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇಷ್ಟು ದಿನ ಅಂದ್ರೆ ಒಂದು 9 ವರ್ಷದಿಂದ ಪೋರ್ಟರ್ ಇತ್ತು, ಬಟ್ ಇನ್ಮೇಲೆ ಪೋರ್ಟರ್ ಕೂಡ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದ್ರೆ ಹಿಂಗೆ ಕರ್ಸ್ಬಿಟ್ಟು ಹಿಂಗೆ ಸಿಗಾಕ್ಸ್ಕೊಂಡು ಈಗ ಫೈನ್ ಕಟ್ಟಿಸ್ಕೊಳ್ಳೋ ರೀತಿ ಎಲ್ಲ ನಡೀತಾ ಇದೆ. ಅದಾದ್ಮೇಲಿಂದ ಈ ಕಂಪ್ನಿಯವ್ರನ್ನ ಯಾರು ಕೇಳ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಗೌರ್ಮೆಂಟ್ ಆಗಲಿ ಹೋಗಿ ಕಂಪ್ನಿಯವ್ರನ್ನ ಕೇಳಬೇಕು. ಕಂಪ್ನಿಯವ್ರನ್ನ ಕೇಳ್ಬಿಟ್ಟು ಕಂಪ್ನಿನ ಕ್ಲೋಸ್ ಮಾಡಿಸಿದ್ರೆ ಸೊ ಯಾರು ಅವಾಗ ಡ್ಯೂಟಿ ಮಾಡಲ್ಲ. ಅದ್ಬಿಟ್ಟು ಈ ಮಧ್ಯದಲ್ಲಿರೋ ನಮ್ಮಂತ ಬಡಪಾಯಿಗಳನ್ನ ಯಾಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಲ್ಲ. ಈ ಕಡೆ ಕಸ್ಟಮರು ಸೇಫು, ಈ ಕಡೆ ಕಂಪ್ನಿನೂ ಸೇಫು, ಬಟ್ ಮಧ್ಯದಲ್ಲಿ ಸಫರ್ ಮಾಡ್ತಾ ಇರೋದು ಡೆಲಿವರಿ ಪಾರ್ಟ್ನರ್ಸೇ ಸಫರ್ ಮಾಡ್ತಾ ಇರೋದು. ಸೊ ಇದಕ್ಕೆಲ್ಲ ಯಾವಾಗ ಕೊನೆ ಆಗುತ್ತೆ ಅನ್ನೋದಂತೂ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಯ್ತು ನಿಮ್ಗೆ ಅಷ್ಟೇ. ಅಂದ್ರೆ ಯಾರು ಕೂಡ ಸದ್ಯದಲ್ಲಿ ಪೋರ್ಟರ್ ಮಾಡಕ್ ಹೋಗ್ಬೇಡ್ರಿ. ಪೋರ್ಟರ್ ಇಷ್ಟು ಕಷ್ಟಪಟ್ಟು ನಾವು ಆ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಎಲ್ಲ ಡ್ಯೂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಪೊಲೀಸವ್ರಿಗೆ ಫೈನ್ ಕಟ್ಟೋದು ಅಷ್ಟು ಉತ್ತಮ ಅಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಅದರಿಂದಾಗಿ ಸ್ನೇಹಿತರೆ, ಸದ್ಯದ ಸಿಚುವೇಶನ್ ಅಲ್ಲಿ ಯಾರು ಪೋರ್ಟರ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.